ನಾವು ಬನಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮ ಸಾಹೇಬರು ಡಿ ಕೆ ಸಾಹೇಬರು ಮತ್ತು ಅರಣ್ಯ ಮಂತ್ರಿಗಳು ನಮ್ಮ ರಾಮಲಿಂಗ ಸಾಹೇಬರು ಬರ್ತೀನಿ ಅಂತ ಹೇಳಿದರು. ಏನೋ ಕಾರಣಾಂತರದಿಂದ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಅಲ್ಲಿ ಡೆಲ್ಲಿಯಲ್ಲಿ ಇದು ಕರೆದಿದ್ದರಿಂದ ಅವ್ರು ಬರೋಕ್ಕಾಗಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಕಾರ್ಯಕ್ರಮವನ್ನು ಏನು ನಮ್ಮ CO ಮಂಜುನಾಥ್ ಅವರು ಅವರು ನೇತೃತ್ವದಲ್ಲಿ ನಡೆಸಿ ನಮ್ಮ ವಿನೋದಣ್ಣ ಸಾರಥ್ಯದಲ್ಲಿ ಇದು ಮಾಡಿಸಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಏನು ಈ ಕಾರ್ಯಕ್ರಮ ಮುಗಿಸಿದಿರಿ. ಏನು ಈ ಬನಘಟ್ಟ ವ್ಯಾಪ್ತಿಯಲ್ಲಿ ಏನು ಸುರೇಶಣ್ಣ ಎಂ ಪಿ ಆರ್ ಆಗಿದ್ದಾಗ ನಮ್ಮ ಕಾವೇರಿ ನೀರು ಬೇಕು ಅಂದಿದ ತಕ್ಷಣ ಆಯಿತು ನಡೀರಿ ಅಂತ ಕರ್ಕೊಂಬಂದು ಬನಘಟ್ಟಕ್ಕೆ ಕಾವೇರಿ ನೀರು ಕೊಡಿಸಿದ್ರು, ರೋಡ್ ಅಗಲ ಮಾಡಿಸಿದ್ರು. ನಮಗೆ ಹಲವಾರು ನಮ್ಮ ಬನಘಟ್ಟ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 50 ಬೋರ್ ಹಾಕ್ಸಿದ್ರಿ ನನ್ನ ಅವಧಿಯಲ್ಲಿ. ಅದಕ್ಕೆಲ್ಲ ನನಗೆ ಇದು ಕೊಟ್ಟು ಶಕ್ತಿ ಕೊಟ್ಟು ನನ್ನ ಒಂದು 2.5 ವರ್ಷ ಏನು ನನ್ನ ಹಿಂದೆ ಏನು ನಮಗೆ ಕೆಲಸ ಮಾಡೋಕ್ಕೆ ನನ್ನ ಪ್ರೋತ್ಸಾಹ ಕೊಟ್ಟು ನನ್ನ ಈ ಇದಕ್ಕೆ ಎಲ್ಲರಿಗೂ ಜನಗಳಿಗೆ ಏನೋ ಕಾವೇರಿ ನೀರಾಗಲಿ ಬೋರಾಗಲಿ ವಿವಿಧ ಕಾಮಗಾರಿಗಾಗಲಿ ಎಲ್ಲನೂ ಹಿಂದೆ ನಿಂತು ನನ್ನ ಮುಂದೆ ಕಾರ್ಯ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ನನ್ನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು, ನಮ್ಮ ಎಲ್ಲ ಊರಿನ ಗ್ರಾಮಸ್ಥರುಗಳು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇವತ್ತು ಬನ್ನರ್ಘಟ್ಟ ಗ್ರಾಮ ಪಂಚಾಯತಿಯ ಕೊನೆಯ ದಿನ. ಈಗ 5 ವರ್ಷ ಇವತ್ತು ಆಡಳಿತ ಮುಗಿದಿದೆ. ಇವತ್ತು ನಮ್ಮ ಅಧ್ಯಕ್ಷರಾದ BCM ಮಂಜುನಾಥ್ ಅವರು, ನಮ್ಮ EO ಅವರು ಮಂಜು ಅವರು, ನಮ್ಮ PDO ಅವರು ರಮೇಶ್ ಅವರು ಮತ್ತು ಎಲ್ಲ ಸಿಬ್ಬಂದಿಗಳು, ಪೊಲೀಸವರು, ನಮ್ಮ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಮ್ಮ ಅಚ್ಯುತ್ ಅವರು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನಂದರೆ ಇವತ್ತು ಬಡವರಿಗೆ ಸೈಟು ಸುಮಾರು ವರ್ಷದಿಂದ ಹಕ್ಕುಪತ್ರ ಕೊಟ್ಟಿರಲಿಲ್ಲ. ಅದೇ ಥರ ಈ ಅಕ್ಕಿಪಿಕ್ಕಿ ಕಾಲೋನಿಲಿ ಮಾಜಿ ಸಂಸದರಾದ MP DK ಸುರೇಶ್ ಅವರು ಅವಾಗ ಹೋರಾಟ ಮಾಡಿ 1934ನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜರು ಕೊಟ್ಟಿರುವಂಥ 350 ಎಕರೆ, ಅದ್ರ ಜೊತೆಗೆ 50 ಎಕರೆಯಲ್ಲಿ ಮನೆಗಳ್ನ ಅವ್ರಿಗೆ ಹಂಚಿಕೆ ಮಾಡಬೇಕಾಗಿತ್ತು. ಇವತ್ತು ಆ ಕಾರ್ಯಕ್ರಮ ಇತ್ತು. ಇವತ್ತು ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಟೈಮ್ ಕೊಟ್ಟಿದ್ದರು. ಕಾರಣಾಂತರದಿಂದ ಅವರು ಇನ್ನೊಂದು 5-6 ದಿನ ಮುಂದೆ ಬಂದು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಥರ ರೆವಿನ್ಯೂ ಮಿನಿಸ್ಟ್ರೂ ಇವತ್ತು ಅನೌನ್ಸ್ ಮಾಡಿದ್ದಾರೆ, ಏನು ಫ್ರೀ ಸೈಟ್ಗಳು ಆಮೇಲೆ ಹಕ್ಕುಪತ್ರ ಕೊಡೋದ್ರ ಬಗ್ಗೆ. ಅದಕ್ಕೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಡೆಪ್ಯೂಟಿ CM ಅವರು ಇವತ್ತು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಇವತ್ತು ಡೆಲ್ಲಿಗೆ ತರಾತುರಿಯಿಂದ ಹೋಗೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ. ಎಲ್ಲನೂ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಇಲ್ಲಿ ನಮಗೆ ಒಂದು ಆತಂಕ ಈಗ ಈ ನಡುವೆ ಒಂದು 7ನೇ ತಾರೀಕು ಜನವರಿಯಿಂದ ಆತಂಕ ಶುರುವಾಗಿರೋದು. ಸುಪ್ರೀಂ ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದರು ಯಾರು ಈ ಪರಿಸರದವರು. ಏನಂತ ಅಂದರೆ ಇಲ್ಲಿ ನಮ್ಮ ವನ್ಯಜೀವಿ ಬನ್ನರ್ಘಟ್ಟ ವನ್ಯಜೀವಿ ಏನು 1975ರಲ್ಲಿ 23,000 ಎಕರೆ ಅಂತ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿದ್ರು, ಅದಕ್ಕೆ 2011ರಲ್ಲಿ ಯಾರಿಗೂ ಹೇಳ್ದಿರ ಗ್ರಾಮಸ್ಥರಿಗೆ ಇನ್ನು 40,000 ಎಕರೆನ ಸೇರಿಸಿ 63,000 ಎಕರೆ ಆಗೋಗ್ಬಿಟ್ಟಿದೆ. ಈಗ ಅದಕ್ಕೆ ಸೂಕ್ಷ್ಮ ವಲಯ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಒಂದು ಸೂಚನೆ ಕೊಟ್ಟಿದ್ದರು. ಆ ಸೂಚನೆಯಿಂದ ಇವತ್ತು 1 ಕಿಲೋಮೀಟ್ರ್ ಅಂತ 20ನೇ ಇಸ್ವಿಲಿ ಆಗಿತ್ತು. ಈಗ ಯಾರೋ ಇವರು ಪರಿಸರದವ್ರು ಹೋಗಿ ಇವತ್ತು ಅದನ್ನು 4.5 ಕಿಲೋಮೀಟ್ರ್ ಮಾಡಬೇಕು ಅಂತ ಹೊರಟಿದ್ದಾರೆ. 4.5 ಕಿಲೋಮೀಟ್ರ್ ಮಾಡಿದ್ರೆ ಜಿಗಣಿ, ಆನೆಕಲ್ಲು, ಮಧ್ಯದಲ್ಲಿರೋಂಥ ಎಲ್ಲ ಗ್ರಾಮ ಪಂಚಾಯತಿ, ಇಂದ್ಲವಾಡಿ, ಸೂರ್ಯ ಸಿಟಿ, ಈ ಬನ್ನರ್ಘಟ್ಟ, ಆಮೇಲೆ ಈ ಕಡೆ ಮೀನಾಕ್ಷಿ ಮಾಲ್ವರೆಗೂ ಹೊಟ್ಟೋಗುತ್ತೆ 4.5 ಕಿಲೋಮೀಟ್ರು. ಯಾರನ್ನೂ ಒಂದು ವೈಜ್ಞಾನಿಕವಾಗಿ ಯಾವುದನ್ನು ಇದನ್ನು ಮಾಡ್ದಿರ ವನ್ಯಜೀವಿ ಇದೆ ಅಂದ್ಬಿಟ್ಟು 40,000 ಎಕರೆ ಏನು 2011ರಲ್ಲಿ ಏಕಾಏಕಿ ಮಾಡಿದಾರೋ ಅದನ್ನು ತನಿಖೆ ಮಾಡಬೇಕು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈ ಕುಮ್ಮಕ್ಕಿಂದ ಇದು ನಡೀತಾ ಇದೆ ಅಂತ ಎಲ್ಲರೂ ಜನ ಗ್ರಾಮ ಸಭೆಗಳಲ್ಲಿ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರದ್ದೇ 63,000 ಎಕರೆ ಏನು ಫಾರೆಸ್ಟ್ ಇದೆಯೋ ಅದನ್ನು ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಇನ್ನು 400 ಸ್ಕ್ವೇರ್ ಕಿಲೋಮೀಟ್ರ್ ಆಚೆ ಕಡೆ ಇದು ಸೂಕ್ಷ್ಮ ವಲಯ ಕೇಳ್ತಾ ಇರೋದ್ರಿಂದ ಅಲ್ಲಿ ಸಿಬ್ಬಂದಿ ಇಲ್ಲ. ಈಗಾಗಲೇ 2020ನೇ ಇಸ್ವಿಯಿಂದ ಆಲ್ರೆಡಿ 100 ಜನದ ಮೇಲೆ ಕೇಸ್ನ ಪ್ರಕರಣ ಮಾಡಿದ್ದಾರೆ. ಯಾರು ನಮ್ಮ ರೀಜನಲ್ ಕಮಿಷನರು, DC, ಆಮೇಲೆ ತಹಶೀಲ್ದಾರರು. ಇಲ್ಲೇನು ವಾಣಿಜ್ಯ ಆಗಲಿ ಏನೇ ಇಂಡಸ್ಟ್ರಿಗಳು ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು 1 ಎಕರೆ 9 ರಿಂದ 10 ಕೋಟಿ ಬೆಳೆ ಬಾಳುತ್ತೆ. ಇವತ್ತು 400 ಸ್ಕ್ವೇರ್ ಕಿಲೋಮೀಟ್ರು ಅಂದರೆ ಒಂದೂವರೆ ಲಕ್ಷ ಎಕರೆನ ಇವರು ಕೇಳ್ತಾ ಇದ್ದಾರೆ ಸೂಕ್ಷ್ಮ ವಲಯ ಮಾಡಿ ಅಂತ. ಅದಕ್ಕೆ ಪರಿಹಾರ ಏನು ಮಾತಾಡಿಲ್ಲ. ಆ ಜನ ವ್ಯವಸಾಯನೇ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಏನಾದರೂ ಎಕರೆಗಿಷ್ಟು ವರ್ಷಕ್ಕೆ ಅಂತ ಕೊಡಬೇಕಾಗತ್ತೆ, ಅದನ್ನು ಮಾಡಿಲ್ಲ. ಇವರು ಕಾಂಪೌಂಡ್ಗಳ್ನ ಇವರು ಫಾರೆಸ್ಟ್ ಒಳಗಡೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ. ಪ್ರಾಣಿಗಳಿಗೆ ನೀರಿಲ್ಲ, ಮೇವಿಲ್ಲ.
ಅದು ಪ್ರಾಣಿಗಳು ಮಾಮೂಲಿ ಇವಾಗ ರೈತರು ಇವರು ರಾಗಿ ಬೆಳೆದಿದ್ದಾರೆ, ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ಕಾವಲು ಕಾಯಬೇಕು, ಆನೆ ನುಗ್ತಾ ಇರುತ್ತೆ. ಸೊ ಇದಕ್ಕೆ ಪರಿಹಾರ ಒಂದು ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ 2 ನಿಮಿಷ ಟೈಮ್ ಕೊಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಇವ್ರು ಯಾರೋ ಹೋಗ್ಬಿಟ್ಟು ನಮ್ಮ ಜನಪ್ರತಿನಿಧಿಗಳಿಗೂ ಹೋಗಲಿಲ್ಲ, ಜನಸಾಮಾನ್ಯರಿಗೂ ಗೊತ್ತಾಗಲಿಲ್ಲ, ಏಕಾಏಕಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಇವತ್ತು ಅದು ರಾಜ್ಯ ಸರ್ಕಾರಕ್ಕೆ ವಾಪಸ್ಸು ಪರಿಶೀಲಿಸಿ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಇವತ್ತು ಗೋಯಲ್ ಸಾಹೇಬರು ಅಂತ ಒಬ್ಬರು ಕಮಿಷನರ್ನ ಅಪಾಯಿಂಟ್ ಮಾಡಿ 2ನೇ ತಾರೀಕು ಬಂದಿದ್ದರು. 5ನೇ ತಾರೀಕು 524 ಪೇಜ್ನ ಸಡನ್ನಾಗಿ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. 4.5 ಕಿಲೋಮೀಟ್ರ್ ಮಾಡಿದ್ರೆ ಸೂಕ್ತ ಅಂತ. ಇಲ್ಲಿ ಬರೀ ಇದೊಂದೇ ಪಂಚಾಯತಿಲಿ 20 ಸ್ಕೂಲ್ಗಳಿದೆ. ಇದೇ ಥರ ಇನ್ನು 8-9 ಪಂಚಾಯತಿಲಿ ಇನ್ನೂ 106 ಸ್ಕೂಲ್ಗಳಿದೆ. ಅದಾದಮೇಲೆ ವಿವೇಕಾನಂದ ಆಶ್ರಮ ಇದೆ, IIM ಕಾಲೇಜ್ ಇದೆ. ಈ ಥರ ಸುಮಾರು ಸಂಸ್ಥೆಗಳು ನಡೀತಾ ಇರೋದ್ರಿಂದ. ಆಮೇಲೆ ಸೂರ್ಯ ಸಿಟಿಲಿ 2,500 ಎಕರೆ ಜಮೀನುದಾರ ರೈತರು 50% ಪಾಲ್ದಾರ ಥರ ಹೌಸಿಂಗ್ ಬೋರ್ಡ್ಗೆ ಕೊಟ್ಟಿದ್ದಾರೆ. ಆ 50% ಇನ್ನೂ ಸೈಟ್ಗಳು ಹಂಚಿಕೆನೇ ಆಗಿಲ್ಲ. ಆಗಲೇ ಈ ಸೂರ್ಯ ಸಿಟಿ ಮಾಡಿರೋದೇನೇ ಕಳ್ತನದಿಂದ ಮಾಡಿದ್ದಾರೆ ಅಂತ ಪ್ರೆಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಯಾರು ಈ ಪರಿಸರವಾದಿಗಳು, ಯಾರು ಆ ಗೋಯಲ್ ಸಾಹೇಬ್ರನ್ನ ಹಿಡಿದು. ಸೊ ಇದೆಲ್ಲ ಹುಷಾರಾಗಿ ಗಮನಿಸಬೇಕಾಗುತ್ತೆ. ನಿಮ್ಮ ಒಂದು ಕೋರಿಕೆ ಏನಾದರೆ ಮಾಧ್ಯಮದವ್ರದ್ದು ಇದನ್ನು ಪ್ರಚಾರ ಕೊಡಬೇಕಾಗತ್ತೆ. ನಾವು ಈಗ ಲಾಸ್ಟ್ 15 ದಿನದಿಂದ ಏನು ಪಂಚಾಯಿತಿ ಮುಗ್ದೋಗೋದಕ್ಕೆ ಮುಂಚೆ ಗ್ರಾಮ ಸಭೆ ಕರೆದು ಗ್ರಾಮ ಸಭೆಯಲ್ಲಿ ಎಲ್ಲನೂ ಅಬ್ಜೆಕ್ಷನ್ಸ್ಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಪಂಚಾಯಿತಿ ರಾಜ್ ಆ್ಯಕ್ಟಲ್ಲಿ ಸರ್ಕಾರ ಕೊಟ್ಟಿದ್ದಾರೆ ಅಧಿಕಾರ, ಏನು ಗ್ರಾಮ ಸಭೆಯಲ್ಲಿ ಯಾರಾದರೂ ಜನ ಅದನ್ನು ಅಭ್ಯಂತರ ಮಾಡಿದ್ರೆ ಇವತ್ತು ಅದನ್ನು ತೊಗೊಳಕ್ಕಾಗಲ್ಲ ಯಾವುದು ಜಮೀನನ್ನ. ಸೊ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ಮನವಿ ಮಾಡಿದ್ದೀವಿ. ಏನಂತ ಆಗುತ್ತೆ ಗೊತ್ತಿಲ್ಲ, ಬಟ್ ಇದೊಂದು ಆತಂಕ ಕಾಡ್ತಾ ಇದೆ. ಯಾಕೆಂದರೆ ಇದು ಬೆಂಗಳೂರು ಅಕ್ಕಪಕ್ಕ ಎಲ್ಲರ ಹತ್ತಕ್ಕೆ 18 ಕಿಲೋಮೀಟ್ರಿಗೆ ಇರೋಂಥ ಬನ್ನರ್ಘಟ್ಟ. ಇದು ಬೇರೆ ಭಾಗದಲ್ಲೆಲ್ಲ ಬೆಂಗಳೂರು 50 ಕಿಲೋಮೀಟ್ರ್ ಬೆಳೀತಾ ಇದೆ. ನಮ್ಮ ಬನ್ನರ್ಘಟ್ಟದ ಸುತ್ತಮುತ್ತಲು ಮಾತ್ರ ಒಂದು 30 ವರ್ಷದಿಂದ ನಮಗೆ ಹತ್ತತ್ರದಲ್ಲೇ ಇಟ್ಟಿದ್ದಾರೆ. ಗ್ರೀನ್ ಬೆಲ್ಟ್ ಅಂತ ಇಟ್ಟಿದ್ದಾರೆ. ಫಾರೆಸ್ಟಿಂದ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಲೇಔಟ್ಗಳು ಮಾಡಿರೋರಿಗೆ ಪೇಪರ್ಸ್ ಆಗ್ತಾಯಿಲ್ಲ, ನೀರು ಕೊಡೋಕ್ಕಾಗ್ತಾಯಿಲ್ಲ. ಈ ಥರ ಒಂದು ಆಲ್ರೆಡಿ ಡೆವಲಪ್ ಆಗಿರೋಂಥ ಏರಿಯಾನ ನೀವು ಸೂಕ್ಷ್ಮ ವಲಯ ಅಂತ ಮಾಡಿದ್ರೆ ಭಾರಿ ಅನ್ಯಾಯ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಮಿನಿಸ್ಟ್ರೂ ನಾವು ಕಾಯ್ತಾ ಇದ್ವಿ. ಇವತ್ತು ಮಿನಿಮಮ್ ಒಂದು 100 ಮೀಟ್ರ್ ಬಿಟ್ಟು, ಯಾಕಂದರೆ ರಾಜಸ್ಥಾನಲ್ಲಿ, ಕೇರಳಲ್ಲಿ, ಬೇರೆ ರಾಜ್ಯದಲ್ಲೆಲ್ಲ 100 ಮೀಟ್ರ್ ಇಟ್ಟಿರೋದು, 50 ಮೀಟ್ರ್ ಇಟ್ಟಿರೋದು ಇನ್ನು ಸೂಕ್ಷ್ಮ ವಲಯನ. ಬರೀ ಬನ್ನರ್ಘಟ್ಟ ಅಕ್ಕಪಕ್ಕ ಮಾತ್ರ 5 ಕಿಲೋಮೀಟ್ರು 10 ಕಿಲೋಮೀಟ್ರ್ ಬೇಕು ಅಂತ ತಪ್ಪು ಮಾಹಿತಿ ಕೊಟ್ಟು ಈ ಪರಿಸರದವರು ಓಡಾಡ್ತಾ ಇದ್ದಾರೆ. ಸ್ವಲ್ಪ ಇದೆಲ್ಲ ನಾವು ಇವತ್ತು ಕೊನೆಯ ದಿನ ನಮಗೆ ಬನ್ನರ್ಘಟ್ಟ ಗ್ರಾಮ ಪಂಚಾಯತಿಗೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಕಾವೇರಿ ನೀರು ತಂದ್ವಿ. ದೇವಸ್ಥಾನಕ್ಕೆ ಅಕ್ಕಪಕ್ಕ ಎಲ್ಲ ಡೆವಲಪ್ ಮಾಡಿದ್ವಿ. ಒಂದು ಟೂರಿಸಮ್ ಜಾಗ ಇದು. ಝೂಗೆ ದಿನಕ್ಕೆ 50-60 ಸಾವಿರ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ರೋಡ್ ವೈಡ್ನಿಂಗ್ ಮಾಡಿದ್ವಿ. ಅನೇಕ ಬಡವರಿಗೆ ಸೈಟ್ಗಳು ಕೊಟ್ಟು ಹಕ್ಕುಪತ್ರ ಕೊಟ್ಟಿದ್ದೀವಿ. ಈ 350 ಎಕರೆ ಅಕ್ಕಿಪಿಕ್ಕಿ ಅವ್ರಿಗೆ ಫಾರೆಸ್ಟಿಂದನೇ ಬಿಡಿಸ್ಕೊಟ್ಟಿದ್ದೀವಿ. 50 ಎಕರೆ ಅರಣ್ಯನ ಮನೆಗಳ್ನ ಮಾಡಿಸ್ಕೊಟ್ಟಿದ್ದೀವಿ. ಈ ಥರ ಹಲವಾರು ಕಾರ್ಯಕ್ರಮಗಳು ನಮ್ಮ ಚೇರ್ಮನ್ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ನೇತೃತ್ವದಲ್ಲಿ ಮಾಡಿದ್ದೀವಿ. ನಮಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇನ್ನು ಬರೋಂಥ ಮುಂದೆ ಒಂದು 6 ತಿಂಗಳೊಳಗಡೆ GBA ಎಲೆಕ್ಷನ್ ನಡೆಯೋದಕ್ಕೆ ಒಂದು ಇದು ಬಂದಿದೆ. GBA ಮಾಡಿದಾಗ ನಮ್ಮ ಭಾಗದಲ್ಲಿ ಅಥವಾ ಪಟ್ಟಣ ಪಂಚಾಯತಿನೋ ಅಥವಾ ಒಂದು ಪುರಸಭೆನೋ ಮಾಡಲಿ ಅಂತ ಒಂದು ಕೋರಿಕೆ ಸರ್ಕಾರದಿಂದ. ಇವತ್ತು ಮಿನಿಸ್ಟ್ರೆಲ್ಲ ಬಂದಿದ್ದರೆ ಅದನ್ನು ಮನವಿ ಕೊಡೋದಕ್ಕೆ ಸುಮಾರು ಜನ ಬಂದಿದ್ದರು. ಇವತ್ತೆಲ್ಲ ಕೊಟ್ಟಿದ್ದೀವಿ. ಇವತ್ತು ನಿಮ್ಮ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಕೊಟ್ಟಿದೆ. ನಮ್ಮ ಪರವಾಗಿ ನಮ್ಮ BCM ಮಂಜುನಾಥ್ ಅವ್ರಿಗೆ ಶುಭಾಶಯಗಳನ್ನ ಹೇಳಿ ಇವತ್ತು ಪೂರ್ಣಗೊಳಿಸಿದ್ದಾರೆ. ಅದೇ ಥರ ನಮ್ಮ ಎಲ್ಲ ಗ್ರಾಮಸ್ಥರು ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಬನ್ನರ್ಘಟ್ಟ ವ್ಯಾಪ್ತಿಯ ಅಧ್ಯಕ್ಷರಾದಂಥ BCM ಮಂಜುನಾಥ್ರವ್ರ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ DK ಶಿವಕುಮಾರ್ ಸಾಹೇಬರು ಬರಬೇಕಾಯಿತು, ರಾಮಲಿಂಗಾರೆಡ್ಡಿ ಅವರು ಬರಬೇಕಾಯಿತು, ಫಾರೆಸ್ಟ್ ಮಿನಿಸ್ಟ್ರು ಸಹ ಬರಬೇಕಾಗಿತ್ತು, ಸುರೇಶ್ ಅಣ್ಣ ಬರಬೇಕಾಗಿತ್ತು. ಕಾರಣಾಂತರದಿಂದ ಇವತ್ತು ಡೆಲ್ಲಿನ CEC ಮೀಟಿಂಗ್ ಇರೋದ್ರಿಂದ ರಾತ್ರಿ ತಡವಾಗಿ ಅವರಿಗೆ ಸಂದೇಶ ಬಂದು ತುರ್ತಾಗಿ ಅವರು ಡೆಲ್ಲಿಗೆ ಹೋಗಿದ್ದರಿಂದ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಕೆಲವೇ ದಿನಗಳಲ್ಲಿ ಈ ರಾಜ್ಯಕ್ಕೆ ಶುಭ ಸುದ್ದಿ ಬರ್ತದೆ. ಈ ಒಂದು ಬನ್ನರ್ಘಟ್ಟ ದೇವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳ್ತಾ ಇದ್ದೀವಿ. ಈಗಾಗಲೇ ಈ ಅಧ್ಯಕ್ಷರು ಏನು ಹಕ್ಕುಪತ್ರಗಳು ಬಾಕಿ ಇದ್ವೋ ಅವನ್ನ ಹೋರಾಟ ಮಾಡಿ ಹಕ್ಕುಪತ್ರ ಇರ್ಬೋದು, ಕಾವೇರಿ ಇರ್ಬೋದು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರು, ನಮ್ಮ ವಿನೋದಣ್ಣ ಅವ್ರ ನೇತೃತ್ವದಲ್ಲಿ ಅವ್ರಿಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಿ, ತದನಂತರ ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಒಂದು ಕೆಲವೇ ಒಂದು 10-15 ದಿವಸದಲ್ಲಿ ಈ ಒಂದು ಕಾರ್ಯಕ್ರಮನ ಏನು ಉದ್ಘಾಟನೆ ಕಾರ್ಯಕ್ರಮ ಆಯಿತು, ಹಕ್ಕುಪತ್ರ ಆಯಿತು, ಸುರೇಶ್ ಅಣ್ಣವರು ಸದ್ಯ ಮಿನಿಸ್ಟ್ರು
ರಾಮಲಿಂಗಾರೆಡ್ಡಿ ಇರ್ಬೋದು, ಫಾರೆಸ್ಟ್ ಮಿನಿಸ್ಟ್ರಿ ಇರ್ಬೋದು, ನಮ್ಮ ಮುಂದಿನ ದಿನ ಶುಭ ಸುದ್ದಿ ತಂದು ಇದೇ ಜಾಗದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಅಧ್ಯಕ್ಷರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಏನೋ ಕಾರಣಾಂತರದಿಂದ ಇದು ಸಾಹೇಬರು ಮುಂದಕ್ಕೆ ಹೋಗಿದ್ದಾರೆ, ಖಂಡಿತ ಮಾಡ್ತೀವಿ ಹೇಳು ಅಂತೇಳಿ ಹೇಳಿ ಕಳಿಸಿದ್ದಾರೆ ನನಗೆ. ಮಾಡಿಸ್ತೀವಿ, ಕಾರ್ಯಕ್ರಮ ಮಾಡಿಸ್ತೀವಿ, ಮಾಡೇ ಮಾಡ್ತೀವಿ ಅಂತ ದೇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಶುಭ ಸುದ್ದಿ ಹೇಳ್ತೀವಿ, ನಿಮಗೆ ಗೊತ್ತಾಗ್ತದಲ್ಲ, ಅದನ್ನು ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಶುಭ ಸುದ್ದಿ ಸಿಗುತ್ತೆ, ಶುಭ ಸುದ್ದಿ ಸಿಕ್ಕಿದಾಗ ನಾವು ಹೇಳ್ತೀವಿ.